ನಮಸ್ಕಾರ, ನಿಮ್ಮ ಹೆಸರು? ನಮಸ್ತೆ ಮೇಡಮ್, ನಾವು ಮಹಾದೇವ್ ಅಂತ ಮೈಸೂರಿಂದ. ಓಕೆ ಮಹಾದೇವ್ ಅವರೇ, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನಮ್ಮ ಬಗ್ಗೆನೇ ಕೇಳ್ಬೇಕಾಯ್ತು. ಓಕೆ, ನೀವು ಹುಟ್ಟಿದ ದಿನಾಂಕವನ್ನ ತಿಳಿಸಿ. 21/7/1976. 21/7/1976. ಹೌದು ಮೇಡಮ್. ಹುಟ್ಟಿದ ಸಮಯ? ಸಮಯ 8:30 AM. 8:30 AM ಬೆಳಿಗ್ಗೆ. ಓಕೆ, ಹುಟ್ಟಿದ ಸ್ಥಳ ಗೊತ್ತಿದೆಯಾ? ಸ್ಥಳ ಬಂದು ಮಂಡ್ಯ ಜಿಲ್ಲೆ ಮೇಡಮ್. ಮಂಡ್ಯ ಜಿಲ್ಲೆ, ಮಂಡ್ಯದಲ್ಲಿ ಹುಟ್ಟಿದ್ದೀರಾ. ಓಕೆ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ, ಮೇಡಮ್ ಇದ್ದಾರೆ, ಮಾತನಾಡಿ. ಸರಿ. ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ. ಮಹಾದೇವ್ ಅಂತ ಮೇಡಮ್. ಮಹಾದೇವ್ ಅವರೇ, ನೀವು ಕೊಟ್ಟಿರೋ ಡೇಟ್ ಆಫ್ ಬರ್ತ್ ಟೈಮ್ ಪ್ರಕಾರ ನಿಮ್ಮ ರಾಶಿ ಬಂದು ಮೇಷರಾಶಿ, ನಕ್ಷತ್ರ ಬಂದು ಭರಣಿ ನಕ್ಷತ್ರ, ಸರಿ ಇದೆ ಅಲ್ವಾ? ಮೇಡಮ್, ನಾವು ಮನೆಯವರು ನಮ್ಗೆ ಮಿಸ್ ಪ್ಲೇಸ್ ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ಆಕ್ಚುಲಿ ನಾವೀಗ ಸಿಂಹ ರಾಶಿನ ಇದ್ ಮಾಡ್ತಾ ಇದೀವಿ. ಇಲ್ಲ, ನಿಮ್ಮ ಜನ್ಮ ಜಾತಕದ ಪ್ರಕಾರ ನಿಮ್ದು ಹುಟ್ಟಿದ ಡೇಟು ಟೈಮು ಸರಿ ಇದೆ ಅಲ್ವಾ? ಇಲ್ಲ, ಅದೇ ಡೌಟ್ ಆಗಿರೋದು ಮೇಡಮ್. ನಮ್ಗೆ ಪಕ್ಕ ಇಲ್ಲ ಅಂತ ಕಾಣ್ತಾ, ನಮ್ ಬ್ರದರ್ ಕೊಟ್ಟಿದ್ದು. ಅದು ಅವರು ಸರಿಯಾಗಿ ಏನು ಅಪ್ರಾಕ್ಸಿಮೇಟ್ ಕೊಟ್ಬಿಟ್ರ ಅಂತ. ನೀವು ಹುಟ್ಟಿರೋ ಡೇಟ್ ಟು ಟೈಮ್ ಪ್ರಕಾರ ನಿಮ್ದು ಮೇಷರಾಶಿ, ಭರಣಿ ನಕ್ಷತ್ರ. ಇದನ್ನ ಸ್ವಲ್ಪ ಡೀಟೇಲ್ ಆಗಿ ಅನಲೈಸ್ ಮಾಡ್ಬೇಕಾಗುತ್ತೆ ಸರ್. ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಅಂತ ಹೇಳ್ತೀವಿ, ಒಂದು ಮೆಥಡ್ ಇದೆ. ಈ ಟೈಮ್ ಸರಿ ಇದೆಯಾ ಇಲ್ವಾ, ಈ ಡೇಟ್ ಸರಿ ಇದೆಯಾ ಇಲ್ವಾ ಅಂತ ನೋಡೋದಕ್ಕೆ ಒಂದು ಮೆಥಡ್ ಇದೆ. ಡೇಟೇ ಸರಿ ಇಲ್ಲ ಅಂದ್ರೆ ನಾವೇನು ಮಾಡೋದಕ್ಕಾಗೋದಿಲ್ಲ. ಟೈಮ್ ಇಲ್ಲ ಅಂದ್ರೆ ನೀವು ನನ್ನ ಕಚೇರಿಗೆ ಬಂದರೆ ನಾನು ನಿಮಗೆ ಬರ್ತ್ ಟೈಮ್ನ ರೆಕ್ಟಿಫೈ ಮಾಡಿ ಡೀಟೇಲಾಗಿ ಹೇಳ್ಬೋದು. ಈಗ ನಾನು ಪ್ರೆಸೆಂಟ್ ಆಗಿ ನೀವು ಕೊಟ್ಟಿರೋ ಡೇಟು ಟೈಮ್ ಪ್ರಕಾರ ನಿಮಗೆ ನಿಮ್ಮ ಲಗ್ನದಿಂದ, ರಾಶಿಯಿಂದನೂ ಲಗ್ನದಿಂದನೂ ಗುರು ಪಾಸಿಟಿವ್ ಆದ ಪ್ಲೇಸ್ನಲ್ಲಿ ಇದ್ದಾನೆ, ತುಂಬ ಪಾಸಿಟಿವ್ ಆದ ಪ್ಲೇಸ್ನಲ್ಲಿ ಇದ್ದಾನೆ. ಹಾಗಾಗಿ ಗುರುವಿನ ಒಂದು ಬಲ ನಿಮಗೆ ಇದೆ, ಹಣಕಾಸಿನ ಅನುಕೂಲ ಆಗುವಂಥ ಟೈಮ್ ಇದು. ಇನ್ನು ದಶ ಬಂದು ನಿಮ್ಮ ದಶ ಬಂದು ಗುರು ದಶನೇ ನಡೀತಾ ಇದೆ. ಗುರು ನಿಮ್ಮ ಜನ್ಮ ಜಾತಕದಲ್ಲಿ ಪಾಸಿಟಿವ್ ಆದಂಥ ಪ್ಲೇಸ್ನಲ್ಲೇ ಇದ್ದಾನೆ, 10ನೇ ಮನೆ. ಸೊ ಉದ್ಯೋಗದಲ್ಲಿ ಒಂದು ಬಲ ಸಿಗುವಂಥದ್ದು, ಉದ್ಯೋಗದಲ್ಲಿ ಗ್ರೋತ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾವ ರೀತಿ ಕೆಲಸ ಮಾಡ್ತೀರಾ ಸರ್ ನೀವು? ಮೇಡಮ್ ಮಾರ್ಕೆಟಿಂಗ್ ಬಿಸ್ನೆಸ್. ಇನ್ನೊಂದ್ಸಲ ಮಾರ್ಕೆಟಿಂಗ್ ಅಲ್ಲಿ ಇದ್ದಾರೆ. ಮಾರ್ಕೆಟಿಂಗ್ ಜಾಬ್ ನಿಮಗೆ ಸೂಟಬಲ್ ಆಗಿರುತ್ತೆ, ಏನ್ ತೊಂದರೆ ಇಲ್ಲ. ಊರಿಂದ ದೂರ ಇದ್ದೀರಾ, ನಿಮ್ಮೂರಲ್ಲೇ ಇದ್ದೀರಾ? ಇಲ್ಲ ಮೇಡಮ್, ನಾವೀಗ ಮೈಸೂರಿನಲ್ಲಿ ಇದ್ದೀನಿ. ಓಕೆ, ಓಕೆ, ಸರಿ, ತೊಂದರೆ ಇಲ್ಲ ಸರ್. ಟೈಮ್ ಚೆನ್ನಾಗಿದೆ, ಉದ್ಯೋಗದಲ್ಲಿ ಪ್ರಗತಿ ಆಗುತ್ತೆ. ಯಾವ ವಿಚಾರದ ಬಗ್ಗೆ ಕೇಳಬೇಕಿತ್ತು ನೀವು? ಅದೇ ಮೇಡಮ್, ನಮ್ದು ರಾಶಿ ಬಗ್ಗೆನೇ ಏನು ಇಲ್ಲ ಅಂದ್ರೆ, ಈಗ 7 ಕೋಟಿ ಜನ ಇರೋದ್ರಿಂದ ಒಂದು 3.25 ಕೋಟಿ ಜನ ನಮ್ ತರ ಅಭ್ಯಪರಿಗಳು ಇದಾರೆ. ಅವ್ರಿಗೇನಾದ್ರು ಶಾಶ್ವತ ಒಂದು ಪರಿಹಾರ ತಮ್ಮಂತ ಸೂಚಿಸಿದ್ರೆ ಬಹಳ ಅನುಕೂಲ ಆಗುತ್ತೆ ಅಂತ. ಹೌದು, ನಿಮ್ಗೆ ಡೇಟ್ ಒಂದು ಲೆವೆಲ್ಗೆ ಗೊತ್ತಿದೆ ಅಂದ್ರೆ ಇದೆಲ್ಲ ಏನ್ ಗೊತ್ತಾ ಸರ್, ಹಿಂಗೆ ಕ್ವಿಕ್ ಆಗಿ ಮಾಡ್ಕೊಡೋ ಅಂತ ಕೆಲಸ ಅಲ್ಲ, ಒಂದ್ ಸ್ವಲ್ಪ ಟೈಮ್ ಟೇಕಿಂಗ್ ಇದು. ಸೊ ನೀವು ನನ್ನ ಕಚೇರಿಯಲ್ಲಿ ಬಂದು ಭೇಟಿ ಮಾಡಿದ್ರೆ ನಾನು ಡೆಫಿನೆಟ್ ಆಗಿ ನಿಮ್ಗೆ ನಿಮ್ಮ ಬರ್ತ್ ಟೈಮ್ ಏನಿದೆ, ನಿಮ್ಗೆ ಸರಿ ಇದೆಯಾ ಇಲ್ವಾ, ಅಥವಾ ಪ್ರಶ್ನೆಯನ್ನ ನೋಡಿ ಕಾರ್ಡ್ ರೀಡಿಂಗ್ ಮಾಡ್ತೀವಿ ನಾವು, ಬೇರೆ ಬೇರೆ ವಿಚಾರಗಳನ್ನ ತಗೊಂಡು ನಾವು ನಿಮ್ಗೆ ಡಿಸೈಡ್ ಮಾಡಿ ಹೇಳ್ಬೋದು. ಸೊ ಭೇಟಿ ಆಗಿ ಸರ್. ಈ ಟೈಮ್ ಪ್ರಕಾರ ನಿಮ್ಮ ಟೈಮ್ ಚೆನ್ನಾಗಿದೆ, ನೀವು ಕೊಟ್ಟಿರೋ ಡೇಟ್ ಟೈಮ್ ಪ್ರಕಾರ. ಓಕೆ, ಥ್ಯಾಂಕ್ ಯು ಮಹಾದೇವ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಒಂದು ಕರೆ ಸಿದ್ಧವಾಗಿದೆ. ನಮಸ್ಕಾರ, ನಿಮ್ಮ ಹೆಸರು? ನಮ್ಮ ಹೆಸರು ವೀರೇಂದ್ರ ಯಾದವ್ ಅಂತ. ಗೊತ್ತಾಗ್ಲಿಲ್ಲ. ವೀರೇಂದ್ರ ಯಾದವ್. ಓಕೆ, ವೀರೇಂದ್ರ ಯಾದವ್ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ತುಮಕೂರಿಂದ ಮೇಡಮ್. ತುಮಕೂರಿಂದ. ಯಾರ ಬಗ್ಗೆ ಕೇಳಬೇಕಿತ್ತು ವೀರೇಂದ್ರ ಅವರೇ? ನಮ್ಮ ಬಗ್ಗೆನೇ. ಓಕೆ, ನೀವು ಹುಟ್ಟಿದ ದಿನಾಂಕವನ್ನ ತಿಳಿಸಿ. 3/1/2003. 3/1/2003. ಓಕೆ, ಹುಟ್ಟಿದ ಸಮಯ ಗೊತ್ತಿದ್ಯಾ? ಸಂಜೆ 4 o'clock. ಸಂಜೆ 4 ಗಂಟೆಗೆ. ಓಕೆ, ಸ್ಥಳ? ಚಳ್ಳಕೆರೆ. ಓಕೆ, ನಿಮ್ಮ ಪ್ರಶ್ನೆಯನ್ನ ಕೇಳಿ, ಮೇಡಮ್ ಇದ್ದಾರೆ, ಮಾತನಾಡಿ. ಮೇಡಮ್, ವೀರೇಂದ್ರ ಅವರು 2003 ನಲ್ಲಿ ಹುಟ್ಟಿರೋದ ವೀರೇಂದ್ರ ಅವರೇ? ಹೌದು ಮೇಡಮ್. ನೀವು ಕೊಟ್ಟಿರೋ ಡೇಟ್ ಆಫ್ ಬರ್ತ್ ಟೈಮ್ ಪ್ರಕಾರ ನಿಮ್ಮ ರಾಶಿ ಬಂದು ಧನುರಾಶಿ, ನಕ್ಷತ್ರ ಬಂದು ಪೂರ್ವಾಷಾಢ ನಕ್ಷತ್ರ ಆಗುತ್ತೆ, ವೃಷಭ ಲಗ್ನ ಆಗುತ್ತೆ. ಸೊ ಈಗ ಏನ್ ಮಾಡ್ತಾ ಇದ್ದೀರಾ ವೀರೇಂದ್ರ? ಈಗ PGCET ಬರ್ತಿದ್ದೀನಿ, BCom ಮುಗಿದು PGCET ಬರ್ತಿದ್ದೀನಿ, MBA ಜಾಯ್ನ್ ಆಗಬೇಕು. ಓಕೆ, PGCET ಬರ್ದಿದ್ದೀರಾ. ಮಾರ್ಕೆಟಿಂಗ್ ಅಲ್ಲಿ MBA ಮಾಡಬೇಕು ಅಂತಿದ್ದೀರಾ? ಯಾವ್ದ್ರಲ್ಲಿ MBA ಮಾಡಬೇಕು ಅಂತಿದ್ದೀರಾ? ವೀರೇಂದ್ರ ಅವರೇ, ಧ್ವನಿ ಕೇಳಿಸ್ತಿದ್ಯಾ? ಮಾತನಾಡಿ. MBA
ಮಾರ್ಕೆಟಿಂಗ್ ಅಲ್ಲಿ ಮಾಡಿ, ಯಾಕೆಂದ್ರೆ 10ನೇ ಮನೆಯಲ್ಲಿ ಬುಧ ಇದ್ದಾನೆ. ಹಾಗಾಗಿ ನೀವು ಮಾರ್ಕೆಟಿಂಗ್ ಫೀಲ್ಡ್ ನಲ್ಲಿ ನಿಮ್ಮ ಒಂದು ಉದ್ಯೋಗವನ್ನ ಮಾಡೋದಕ್ಕೆ ಪಾಸಿಟಿವ್ ಆಗಿರುತ್ತೆ. ಆಮೇಲೆ 5ನೇ ಮನೆ ಪಂಚಮ ಸ್ಥಾನ ಅಂತ ಏನ್ ಹೇಳ್ತೀವಿ, ಅದು ಕೂಡ ನಮಗೆ ಉದ್ಯೋಗವನ್ನ ಇದು ಏನು ಎಜುಕೇಶನ್ ತೋರಿಸುವಂತ ಮನೆ. ಅಲ್ಲೂ ಕೂಡ ಬುಧನ ಸಂಬಂಧ ಬಂದಿರೋದ್ರಿಂದ ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲಿ ನೀವು ಖಂಡಿತವಾಗಿ ಮುಂದುವರಿಬಹುದು ವೀರೇಂದ್ರ. ಓಕೆ ವೀರೇಂದ್ರ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ಕಾರ, ನಿಮ್ಮ ಹೆಸರು? ನಮಸ್ಕಾರ, ನಿಮ್ಮ ಹೆಸರು? ನಮಸ್ಕಾರ ಮೇಡಮ್, ನನ್ನ ಹೆಸರು ಲೀಲಾವತಿ ಅಂತ. ಓಕೆ ಲೀಲಾವತಿ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬೆಂಗಳೂರಿಂದ ಮೇಡಮ್. ಓಕೆ ಲೀಲಾವತಿ ಅವರೇ, ಟಿವಿ ನೋಡ್ಕೊಂಡು ಮಾತನಾಡಬೇಡಿ, ವಾಲ್ಯೂಮ್ ನ ಕಡಿಮೆ ಮಾಡಿ. ಇಲ್ಲ ಮೇಡಮ್, ನಾನು ಸಪರೇಟ್ ಆಗಿದ್ದೀನಿ. ಓಕೆ ಲೀಲಾವತಿ, ಯಾರ ಬಗ್ಗೆ ಕೇಳ್ಬೇಕಿತ್ತಮ್ಮ? ನನ್ನ ಮಗನ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್. ಓಕೆ, ಅವರ ಹುಟ್ಟಿದ ದಿನಾಂಕವನ್ನ ತಿಳಿಸಿ. 5 ಓಕೆ ಏಪ್ರಿಲ್ ಹಾ 4 2001 ಮೇಡಮ್. 5/4/2001. ಹುಟ್ಟಿದ ಸಮಯ AM ರಾತ್ರಿ 1:15 ಮೇಡಮ್. 1:15. ಓಕೆ AM. ಓಕೆ, ಸ್ಥಳ ಏನಮ್ಮ? ಚಿಕ್ಕಮಂಗ್ಳೂರು ಮೇಡಮ್. ಚಿಕ್ಕಮಗಳೂರಲ್ಲಿ ಹುಟ್ಟಿದ್ದು. ಮಗನ ಹೆಸರೇನು? ಅವನ ಹೆಸರು ಮನೋಜ್ ಕುಮಾರ್ ಅಂತ. ಓಕೆ, ಮನೋಜ್ ಕುಮಾರ್ ಅವ್ರ ಬಗ್ಗೆ ಕೇಳ್ತಾ ಇದ್ದೀರಿ. ಓಕೆ, ಮೇಡಮ್ ಇದ್ದಾರೆ, ಮಾತನಾಡಿ. ಬೆಳಕರಿದ್ರೆ 5ನೇ ತಾರೀಕ, ಬೆಳಕರಿದ್ರೆ 6ನೇ ತಾರೀಕ? ಇಲ್ಲ ಮೇಡಮ್, ಅವನು 4ನೇ ತಾರೀಕು ರಾತ್ರಿ, ಬೆಳಕರಿದ್ರೆ 5. ಸರಿ ಕರೆಕ್ಟ್ ಆಗಿದೆ. ಬುಧವಾರ ರಾತ್ರಿ, ಗುರುವಾರ ಬೀಳುತ್ತೆ ಮೇಡಮ್. ಓಕೆ, ನೀವು ಕೊಟ್ಟಿರೋ ಡೇಟ್ ಆಫ್ ಬರ್ತ್ ಟೈಮ್ ಪ್ರಕಾರ ನಿಮ್ಮ ಮಗನ ರಾಶಿ ಬಂದು ಸಿಂಹ ರಾಶಿ, ನಕ್ಷತ್ರ ಬಂದು ಮಖ ನಕ್ಷತ್ರ ಆಗುತ್ತೆ. ಕರೆಕ್ಟ್ ಆಗಿದ್ಯಾ? ಹೌದು ಮೇಡಮ್. ಲಗ್ನ ಬಂದು ಧನುರ್ ಲಗ್ನ ಆಗುತ್ತೆ. ಏನ್ ಮಾಡ್ತಿದ್ದಾನಮ್ಮ ಲೀಲಾವತಿ ಅವ್ರ? ಏನ್ ಮಾಡ್ತೀಯನ್ ಮಗ? ಅವನು ಈಗ ಜಾಬ್ ಹೋಗ್ತಿದ್ದ ಮೇಡಮ್. ಈಗ ಫಾರಿನ್ ಹೋಗೋಣ ಅಂತ ಅನ್ಕೊಂತ ಇದ್ದಾನೆ. ಅದೇನಾರ ಆಗುತ್ತೋ ಹೆಂಗೆ ಅಂತ ಕೇಳೋಣ. ಏನ್ ಓದ್ತೀನಿ ಅಂತ ಹೇಳ್ತಾನೆ? ಓದಿದ್ದಾಗಿದೆ. ಅವನು ಏರ್ಪೋರ್ಟ್ ಏರ್ವೇಷನ್ ಅದ್ರ ಏರ್ಪೋರ್ಟ್ ಮ್ಯಾನೇಜ್ಮೆಂಟ್ ಓದಿದ್ದ. ಇಲ್ಲೇ ಏರ್ಪೋರ್ಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಇವಾಗ ಹೊರ್ಗಡೆ ದೇಶಕ್ಕೆ ಹೋಗ್ತೀನಿ ಅನ್ಸಿದ್ದಾನೆ. ಅದ್ ಹೆಂಗಾಗುತ್ತೆ ಏನು ಅಂತ ಕೇಳೋಣ ಅಂತ ಮೇಡಮ್. ಲಗ್ನಾಧಿಪತಿ ಇದೆ, ದಶ ನಡೀತಾ ಇದೆ. ಸ್ವಲ್ಪ ಇನ್ನೂ ಒಂದು 4 ವರ್ಷ ಕಷ್ಟ. ಹೋಗೋದಕ್ಕೆ ಅಷ್ಟೇನು ಸಪೋರ್ಟಿವ್ ಆಗಿಲ್ಲ. ಹೋದ್ರೂ ಕೂಡ ಅಲ್ಲಿ ಕಷ್ಟಪಟ್ಟು ಒದ್ದಾಡಬೇಕಾಗತ್ತೆ. ಒಂದು 4 ವರ್ಷ ಇಲ್ಲಿ ಕೆಲಸ ಮಾಡಿ ಹೋಗೋದಕ್ಕೆ ಅನುಕೂಲ ಆಗ್ಬೋದಾ ಅಂತ ಕೇಳಿ. ಚಂದ್ರ ಮೂವ್ಮೆಂಟ್ ಮಾಡೋದಕ್ಕೆ ಕಾರಕ ಆಗ್ತಾನೆ. ಚಂದ್ರನ ಟೈಮಲ್ಲಿ ನಾವು ಮೂವ್ ಆಗ್ಬೋದು. ಇವಾಗ ಸೂರ್ಯಂದ ದಶ ನಡೀತಾ ಇದೆ. ಸೂರ್ಯ ದಶ ಮುಗಿದು ಚಂದ್ರ ದಶ ಸ್ಟಾರ್ಟ್ ಆದಮೇಲೆ 31ನೇ ಇಸ್ವಿ, ಇನ್ನೊಂದು 5 ವರ್ಷ, 4ರಿಂದ 5 ವರ್ಷ ತಡೆದು ಫಾರಿನ್ಗೆ ಹೋಗೋ ಪ್ಲಾನ್ನ ಮಾಡಿದ್ರೆ ಇನ್ನೂ ಪರ್ಫೆಕ್ಟ್ ಆಗಿರುತ್ತೆ ಅಂತ ಹೇಳ್ಬೋದು ಲೀಲಾವತಿ ಅವರೇ. ಈಗ ಹೋಗ್ತೀನಿ ಅಂತ ಇದ್ದಾನಲ್ಲ ಮೇಡಮ್, ಈಗ ನೋಡ್ತಿದ್ದೀನಿ ಹೋಗ್ತೀನಿ ಅಂತ ಇದ್ದಾನಲ್ಲ, ಏನ್ ಮಾಡೋದು? ಇರ್ಲಿ, ಯಾಕೆ ಅಂದ್ರೆ 10ನೇ ಮನೆ ಅಧಿಪತಿ ಬಂದು ನೀಚನಾಗಿದ್ದಾನೆ, 4ರಲ್ಲಿದ್ದಾನೆ. ಯಾವ್ದಾದ್ರು ಜಾಬ್ ಸಿಕ್ಕಿದ್ಯಾ ಅವ್ರಿಗೆ? ಅದೇ ಹುಡುಕ್ತಾ ಇದ್ದಾನೆ. ಅದ್ ನೋಡ್ಬಿಟ್ಟು ಎಲ್ಲ ಇದ್ ಮಾಡ್ಕೊಂಡು ಹೋಗ್ತೀನಿ ಅಂತ ಇದ್ದಾನೆ. ನೋಡ್ಲಿ ನನಗೆ ನನ್ನ ಪ್ರಕಾರ ಅಷ್ಟು ಈಸಿ ಇಲ್ಲ ಸಿಗೋದು. ಇನ್ನೂ 4 ವರ್ಷ ಸ್ವಲ್ಪ ಒದ್ದಾಟ ಇದೆ. ಸೊ ಆಮೇಲೆ ಇದು ಮಾಡೋಣ, ನಂತರ ಸಿಗ್ಬೋದು ಅಂತ ಅನ್ಸುತ್ತೆ. ಇನ್ನೊಂದು 4-5 ವರ್ಷದ ನಂತರ ಸಿಗ್ಬೋದು ಅಂತ ಅನ್ಸುತ್ತೆ. ಸೊ ಸ್ವಲ್ಪ ವೆಯ್ಟ್ ಮಾಡಿ ಹೋಗೋದು ಒಳ್ಳೇದು ಅನ್ಸುತ್ತೆ ಲೀಲಾವತಿ ಅವರೇ. ಓಕೆ, ಥ್ಯಾಂಕ್ ಯು ಲೀಲಾವತಿ ಅವರೇ ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಕೂಡ ಸಿದ್ಧವಾಗಿದೆ. ನಮಸ್ಕಾರ, ನಿಮ್ಮ ಹೆಸರು? ಹಲೋ ನಮಸ್ಕಾರ, ನಿಮ್ಮ ಹೆಸರು? ಮೇಡಮ್ ನಮಸ್ತೆ ಮೇಡಮ್. ನನ್ನ ಹೆಸರು ಪದ್ಮಲತಾ ಅಂತ. ನನ್ನ ಮಗಳ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್. ಓಕೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ನಾವಿಲ್ಲೇ ಬೆಂಗಳೂರಿಂದ. ಮಗಳ ಹೆಸರೇನು? ರಾಘವಿ ಅಂತ. ರಾಘವಿ. ಓಕೆ, ಅವರ ಹುಟ್ಟಿದ ದಿನಾಂಕವನ್ನ ತಿಳಿಸಿ. ಹೇಳ್ತೀನಿ ಮೇಡಮ್. 5/12/2002. ಓಕೆ, 5/12/2002. ಓಕೆ, ಹುಟ್ಟಿದ ಸಮಯ 10:11. ಓಕೆ, ಬೆಳಿಗ್ಗೆನಾ? ಬೆಳಿಗ್ಗೆ 10:11. ಅದೇ ಮೂಲ ನಕ್ಷತ್ರ ಧನಸ್ಸು ರಾಶಿ. ಎಲ್ಲಿ ಹುಟ್ಟಿದ್ದು? ಬೆಂಗಳೂರಲ್ಲೇನಾ? ಬೆಂಗಳೂರಲ್ಲೇ. ಅದೇ ಅವಳು ಸ್ವಲ್ಪ ಕೆಲಸದ ಬಗ್ಗೆ ಕೇಳ್ಬೇಕಿತ್ತು. ಓಕೆ, ಮೇಡಮ್ ಇದ್ದಾರೆ, ಮಾತನಾಡಿ. ನಿಮ್ಮ ಹೆಸರು? ನನ್ನ ಹೆಸರು ಪದ್ಮಲತಾ. ಪದ್ಮಲತಾ ಅವರೇ, ನೀವು ಕೊಟ್ಟಿರೋ ಡೇಟ್ ಆಫ್ ಬರ್ತ್ ಟೈಮ್ ಪ್ರಕಾರ ಮಗಳದು ಧನುರಾಶಿ, ನಕ್ಷತ್ರ ಬಂದು ಮೂಲ ನಕ್ಷತ್ರ, ಲಗ್ನ ಮಕರ ಲಗ್ನ ಆಗುತ್ತೆ. ಹೌದು ಮೇಡಮ್. ಅದೇ ಅವಳಿಗೆ ಸ್ವಲ್ಪ ಇದು ಕೆಲಸ BE ಮಾಡಿದಾಳೆ, ಕೆಲಸ ಆಗ್ಬೇಕಾಯ್ತು. ಯಾವಾಗ ಕೆಲಸ ಆಗತ್ತೆ
ಚೆನ್ನಾಗಿದೆ ಚೆನ್ನಾಗಿದೆ ಅಮ್ಮ. 10ನೇ ಮನೆ ಅಧಿಪತಿ ಶುಕ್ರ ಸ್ವಕ್ಷೇತ್ರದಲ್ಲಿ ಸ್ಟ್ರಾಂಗ್ ಆಗಿದ್ದಾನೆ, ಮತ್ತೆ 11ನೇ ಮನೆ ಲಾಭಸ್ಥಾನಾಧಿಪತಿ ಜೊತೆಗಿದ್ದಾನೆ. ಹಾಗಾಗಿ ಡೆಫಿನೆಟ್ ಆಗಿ ತುಂಬ ಚೆನ್ನಾಗಿ ಆಗತ್ತೆ ಕೆಲಸ. ಇವಾಗ ದಶ ಬಂದು ಅವ್ರಿಗೆ ನಡೀತಿರೋಂಥ ದಶ ಶುಕ್ರ ದಶನೇ ನಡೀತಾ ಇದೆ 29ನೇ ಇಸ್ವಿವರೆಗೂ. ಸೊ ಏನೂ ತೊಂದರೆ ಇಲ್ಲ. ಏನಾಗುತ್ತೆ ಅಂತ ಹೇಳಿದ್ರೆ ಗುರುವಿನ ಮೇಲೆ ಗುರು ಅಂದರೆ ನಿಮ್ಮ ಜನ್ಮ ಜಾತಕದ ಗುರುವಿನ ಮೇಲೆ ಗೋಚಾರದ ಗುರು ಬಂದಿರೋದು, ಅದು ಕೂಡ ಒಂದು ಪಾಸಿಟಿವ್ ಆದಂತಹ ಸೈನ್ ಅಂತ ಹೇಳ್ಬೋದು. ಸೊ ಡೆಫಿನೆಟ್ ಆಗಿ ಇದು ಅವ್ರಿಗೆ ಒಳ್ಳೆ ಟೈಮು, ಜಾಬ್ ಚೆನ್ನಾಗಿ ಸಿಗುತ್ತೆ. ಒಂದೇ ತೊಂದರೆ ಏನು ಅಂತ ಹೇಳಿದ್ರೆ ಸೂರ್ಯ ಕೇತು ಗ್ರಸ್ತನಾಗಿದ್ದಾನೆ, ಕೇತುವಿನ ಜೊತೆ ಇದ್ದಾನೆ. ಸೊ ಹಾಗಾಗಿ ಸೂರ್ಯಾರಾಧನೆಯನ್ನು ನಾನು ಇವಾಗ ತಾನೇ ಹೇಳ್ತಾ ಇದ್ದೆ, ಸೂರ್ಯಾರಾಧನೆ ಬಗ್ಗೆ ಆದಿತ್ಯ ಹೃದಯ ಶ್ಲೋಕವನ್ನು ಪ್ರತಿದಿನ ಕೇಳಿಸ್ಕೊಳ್ಳಿ. ಅವರು ಆದಿತ್ಯ ಹೃದಯ ಶ್ಲೋಕವನ್ನು ಕೇಳಿಸ್ಕೊಂಡು ಸ್ವಲ್ಪ ಬೇಗ ಎದ್ದು ಸೂರ್ಯನಿಗೆ ನಮಸ್ಕಾರವನ್ನು ಮಾಡಿ ಕೆಲಸಕ್ಕೆ ಹೋಗೋದ್ರಿಂದ ಅಥವಾ ಅವ್ರದ್ದು ದಿನಚರಿಯನ್ನು ಪ್ರಾರಂಭ ಮಾಡೋದ್ರಿಂದ ಖಂಡಿತ ಉದ್ಯೋಗದಲ್ಲಿ ಒಳ್ಳೆ ಗ್ರೋತ್ ಆಗೋದಕ್ಕೆ ಅಥವಾ ಉದ್ಯೋಗ ಸಿಗೋದಕ್ಕೆ ಚಾನ್ಸ್ ಇರುತ್ತೆ. ಒಳ್ಳೇದಾಗ್ಲಮ್ಮ. ಓಕೆ, ಥ್ಯಾಂಕ್ ಯು ಪದ್ಮಲತಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಮೇಡಮ್ ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ಕಾರ, ನಿಮ್ಮ ಹೆಸರು? ಮೇಡಮ್ ಆರ್ ಪ್ರಭಾಕರ್ ಅವರು ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬನ್ನೂರು, ನರಸೀಪುರ ತಾಲೂಕು, ಮೈಸೂರು ಜಿಲ್ಲೆ. ಮೈಸೂರು ಜಿಲ್ಲೆ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು ಪ್ರಭಾಕರ್ ಅವರೇ? ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು ಮೇಡಮ್. ಓಕೆ, ಹುಟ್ಟಿದ ದಿನಾಂಕವನ್ನು ತಿಳಿಸಿ. ಮೇಡಮ್ ಹುಟ್ಟಿದ ದಿನಾಂಕ ಬಂದು ನಮ್ಮ ಜಾತಕದಲ್ಲಿರೋದು 15/2/1979. 15/2/1979. ಓಕೆ, ಹುಟ್ಟಿದ ಆದ್ರೆ ಸಮಯ? ಶಾಲೆ ದಾಖಲಾತಿಲಿ ಕೊಟ್ಟಿರೋದು 20/4/1979 ಕೊಟ್ಟಿದ್ದಾರೆ. ಓಕೆ, ಇದರಲ್ಲಿ ಯಾವ್ದು ಸರಿಯಾದ ಒಂದು ದಿನಾಂಕ ಪ್ರಭಾಕರ್ ಅವರೇ? ಎಲ್ಲ ತಗೊಳ್ತಾ ಇರೋದು ಇದಕ್ಕೆ ನಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ 24/1979 ತಗೋತಾ ಇದೀವಿ. ಓಕೆ, ಬಟ್ ಜಾತಕ ಬರೆಸೋದು ನಮ್ಮ ಮನೆಯಲ್ಲಿ 15/2/1979. ಫೈನ್. ಓಕೆ, ಅದನ್ನೇ ಖಂಡಿತವಾಗ್ಲೂ ತಗೊಂಡಿದ್ದೀವಿ. ಜೊತೆಗೆ ನೀವು ಹುಟ್ಟಿದ ಸಮಯವನ್ನ ತಿಳಿಸಿ. ಬುಧವಾರ ರಾತ್ರಿ 2:25. 2:25 ಬುಧವಾರ ರಾತ್ರಿ. ಸರಿ, ಓಕೆ. ಮೇಡಮ್ ಇದ್ದಾರೆ, ಮಾತನಾಡಿ. ಪ್ರಭಾಕರ್ ಅವರು. ಮೇಡಮ್ ಪ್ರಭಾಕರ್ ಅವರೇ ನಮಸ್ಕಾರ. ಎಲ್ಲಿ ಹುಟ್ಟಿದ್ದು ತಾವು? ನಮಸ್ತೆ ಮೇಡಮ್, ನಾವು ಮೈಸೂರು ಜಿಲ್ಲೆ, ನರಸೀಪುರ ತಾಲೂಕು, ಬನ್ನೂರು ಗ್ರಾಮ. ಓಕೆ ಓಕೆ. ಸೊ ಈಗ ನೀವು ಕೊಟ್ಟಿರೋ ಡೇಟ್ ಆಫ್ ಬರ್ತು 15 ಫೆಬ್ರವರಿ 1979. 15 ಫೆಬ್ರವರಿ 1979 ಕೊಟ್ಟಿದ್ದೀರಾ. ನಿಮ್ಮ ಜಾತಕದಲ್ಲಿ ಇದೇನಾ ಇರೋದು? ಹೌದು ಮೇಡಮ್, ಜಾತಕದಲ್ಲಿ ಇದೆ ಮೇಡಮ್ ಇರೋದು. ಸರಿ ಸರಿ. ಹಾಗಿದ್ರೆ ಜಾತಕದಲ್ಲಿ ಇರೋದೇ ಸರಿ ಇರುತ್ತೆ. ನೀವು ಈ ಡೇಟ್ ಆಫ್ ಬರ್ತ್ ನಿಮ್ಮ ಸ್ಕೂಲ್ಗೆ ಏನು ಕೊಟ್ಟಿರ್ತೀರಾ ಅದು ಬೇರೆ. ನಾವು ನೋಡಬೇಕಾಗಿರೋದು ನಿಮ್ಮ ಜನ್ಮ ಜಾತಕದಲ್ಲಿ ಬರ್ಸಿಟ್ಟಿದ್ರ ತಂದೆ ತಾಯಿ? ಹೌದು ಮೇಡಮ್. ವೆರಿ ಗುಡ್ ವೆರಿ ಗುಡ್. ಸೊ ನೀವು ಕೊಟ್ಟಿರೋ ಡೇಟ್ ಆಫ್ ಬರ್ತ್ ಟೈಮ್ ಪ್ರಕಾರ ನಿಮ್ಮದು ಕನ್ಯಾ ರಾಶಿ, ಉತ್ತರ ಫಲ್ಗುಣಿ ನಕ್ಷತ್ರ, ಲಗ್ನ ಬಂದು ವೃಶ್ಚಿಕ ಲಗ್ನ ಆಗುತ್ತೆ. ಸೊ ಇದರ ಪ್ರಕಾರ ಏನು ಕೆಲಸ ಮಾಡ್ತೀರಾ ಸರ್ ತಾವು? ಬಿಸ್ನೆಸ್ ಏನಾದರೂ ಮಾಡ್ತಿದ್ದೀರಾ? ಬಿಸ್ನೆಸ್ ಮಾಡಿದೆ ಮೇಡಮ್, ಎಲ್ಲ ಲಾಸ್ ಆಗಿದೆ. ರಾಂಗ್ ಇನ್ವೆಸ್ಟ್ಮೆಂಟ್ಸು, ರಾಂಗ್ ಡಿಸಿಷನ್ಸ್ ತಗೋತೀರಾ ತುಂಬ ಲೈಫಲ್ಲಿ. ಮೇಜರ್ ಯಾಕೆ ಅಂತ ಹೇಳಿದ್ರೆ ಬುದ್ಧಿಗೆ ಕಾರಕನಾದಂತಹ ಬುಧ ಕೇತು ಜೊತೆ ಇರೋದ್ರಿಂದ ಸ್ವಲ್ಪ ರಾಂಗ್ ಇನ್ವೆಸ್ಟ್ಮೆಂಟ್ಸ್ ಮಾಡೋ ಚಾನ್ಸಸ್, ರಾಂಗ್ ಡಿಸಿಷನ್ಸ್ ತಗೊಳ್ಳೋ ಅಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಏನ್ ಬಿಸ್ನೆಸ್ ಮಾಡ್ತಿದ್ರಿ ಪ್ರಭಾಕರ್? ಮೇಡಮ್ ಒಂದು ಶಾಪು ಮತ್ತೆ ಇದು ಫರ್ನಿಚರ್ಸ್ ಅಂಗಡಿ ಅದೆಲ್ಲ ಮಾಡಿದ್ವಿ, ಲಾಸ್ ಆಯ್ತು. ಮತ್ತೆ ಒಂದು ಏಜೆಂಟ್ ಆಗಿ ಕಸ್ಟಮರ್ಗೆ ಇನ್ವೆಸ್ಟ್ಮೆಂಟ್ ಮಾಡಿಸಿದ್ವಿ. ಓಕೆ. ಅದು ಕೂಡ ವಿಜಯವಾಡ ಆಂಧ್ರದ್ದು ಸ್ವಲ್ಪ ಪ್ರಾಬ್ಲಮ್ ಆಗಿ ಅಗ್ರಿಗೋಲ್ಡ್ ಅಂತ ಸಂಸ್ಥೆ ಕೋರ್ಟ್ ಅಲ್ಲಿ ಎಲ್ಲ ಲಾಕ್ ಆಗೋಗಿದೆ. ಟೈಮ್ ಕೂಡ ಸ್ವಲ್ಪ ತೊಂದರೆದಾಯಕವಾಗಿದೆ ಸರ್. ಹಂಗಾಗಿ ತುಂಬಾ ಕೇರ್ಫುಲ್ ಆಗಿರ್ಬೇಕು. ರೆಗ್ಯುಲರ್ ಆಗಿ ಬುಧನ ಆರಾಧನೆಯನ್ನ ಮಾಡ್ಕೊಳ್ಳಿ. ಗುರು ದಶ ನಡೀತಾ ಇದೆ, ಸೊ ದಶಾನಾಥ ಗುರುವಿನ ಆರಾಧನೆ, ವಿಷ್ಣು ಸಹಸ್ರನಾಮವನ್ನ ಪ್ರತಿದಿನ ಕೇಳಿ. ಇದರಿಂದ ನಿಮ್ಗೆ ಈ ವರ್ಷ ಶುಭ ಫಲಗಳನ್ನ ಪಡ್ಕೊಳ್ಳೋದಕ್ಕೆ ಖಂಡಿತ ಚಾನ್ಸಸ್ ಇರುತ್ತೆ. ನಮಸ್ತೆ ಸರ್. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮೇಡಮ್ ಮತ್ತೊಬ್ರು ಕಾಲರ್ ಸಿದ್ಧವಾಗಿದ್ದಾರೆ, ನಳಿನಾ ಅಂತ. ನಮಸ್ಕಾರ ನಳಿನಾ ಅವರೇ. ನಮಸ್ಕಾರ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬೆಂಗಳೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗಳ ಬಗ್ಗೆ. ಓಕೆ, ಅವರ ಹುಟ್ಟಿದ ದಿನಾಂಕವನ್ನು ತಿಳಿಸಿ. 4/9/2006. 4/9/2006. ಹುಟ್ಟಿದ ಸಮಯ? ಮಧ್ಯಾಹ್ನ 1:42. ಮಧ್ಯಾಹ್ನ 1:42. ಓಕೆ, ಸ್ಥಳ ಏನಮ್ಮ? ತುಮಕೂರು. ಓಕೆ, ಸರಿ. ಮೇಡಮ್ ಇದ್ದಾರೆ, ಮಾತನಾಡಿ. ಮೇಡಮ್ ನಳಿನಾ ಅಂತ. ನಳಿನಾ ಅವರೇ, 4 ಸೆಪ್ಟೆಂಬರ್ 1986 ಕರೆಕ್ಟ್ ಆಗಿದೆ ಅಲ್ವಾ? 2006. ಓಕೆ ಓಕೆ, ಅದಕ್ಕೆ 2006. ಓಕೆ, ಟೈಮ್ ಏನು? 1:42 PM AM? ಮಧ್ಯಾಹ್ನ. ಮಧ್ಯಾಹ್ನ. ಎಲ್ಲಿ ಹುಟ್ಟಿದ್ದು ಮಗ?
ತುಮಕೂರಲ್ಲಿ. ತುಮಕೂರು. ಓಕೆ ಓಕೆ. ಸೊ ಈಗ ನೀವು ಕೊಟ್ಟಿರೋ ಡೇಟ್ ಆಫ್ ಬರ್ತು ಟೈಮ್ ಪ್ರಕಾರ ನಿಮ್ಮ ಮಗನ ರಾಶಿ ಬಂದು ಮಕರ ರಾಶಿ, ಉತ್ತರಾಷಾಢ ನಕ್ಷತ್ರ, ಲಗ್ನ ಬಂದು ಧನುರ್ಲಗ್ನ ಆಗುತ್ತೆ. ಕರೆಕ್ಟ್ ಆಗಿದೆಯಾ? ಹಾ ಮೇಡಮ್. ಹಾಂ ಓಕೆ. ಸೊ ಏನು ಮಾಡ್ತಿದ್ದ ನಮ್ಮ ಮಗ? ಮಗ B.Com ಮಾಡ್ತಾನೆ, ಅದ್ರ ಜೊತೆಗೆ CA ನಲ್ಲಿ ಇಂಟರ್ ಮಾಡ್ತಾ ಇದ್ದಾನೆ ಮೇಡಮ್. ಇಂಟರ್ ಆಗ್ತಾ ಇಲ್ಲ, ಹೋಗಿದೆ ಒಂದು. ಓಕೆ ಓಕೆ. ಇಲ್ಲಿ ಏನಾಗಿದೆ ಅಂದರೆ ಜನ್ಮಜಾತಕದಲ್ಲಿ ಒಂದು ಮೇಜರ್ ಆದಂತಹ ತೊಂದರೆ ಏನಾಗ್ತಾ ಇದೆ ಅಂದರೆ ಅವನು ತುಂಬ ಬುದ್ಧಿವಂತನೇ ಇದ್ದಾನೆ. ಯಾಕೆಂದರೆ ಲಗ್ನಾಧಿಪತಿ ಗುರು 11ನೇ ಮನೆಯಲ್ಲಿದ್ದಾನೆ, ಅದು ಪಾಸಿಟಿವ್ ಆದಂಥ ಸೈನ್. ಇನ್ನು ಭಾಗ್ಯಸ್ಥಾನ ಅಂತ ಹೇಳ್ತೀವಿ, ಭಾಗ್ಯಸ್ಥಾನ ಚೆನ್ನಾಗಿತ್ತು ಅಂದರೆ ಎಲ್ಲ ಭಾಗ್ಯಗಳು ಪಡ್ಕೊಳ್ಬೋದು ಅಂತ ಅಂತರ್ಜಾತಕ. ಅಲ್ಲಿ ಶುಕ್ರ, ಸೂರ್ಯ, ಬುಧ ಎಲ್ಲ ಒಟ್ಟಿಗೆ ಇದ್ದಾರೆ, ಎಲ್ಲ ಪಾಸಿಟಿವ್ ಆದಂಥ ಪ್ಲೇಸ್ನಲ್ಲಿದ್ದಾರೆ. ಆದರೆ ಒಂದು ತೊಂದರೆ ಏನು ಅಂದರೆ ಕುಜ ಕೇತು ಜೊತೆಯಲ್ಲಿ ಇರುವಂಥದ್ದು. ಯಾಕೆ ಅಂದರೆ ರಾಹು ಕೇತುಗಳು ಜೊತೆಲಿದ್ದಾಗ ಸ್ವಲ್ಪ ಕಿರಿಕಿರಿಯನ್ನು ಅನುಭವಿಸೋದಕ್ಕೆ ಚಾನ್ಸಸ್ ಇರುತ್ತೆ. ಸ್ವಲ್ಪ ಅವರು ಗಣಪತಿಯ ಆರಾಧನೆಯನ್ನು ಮಾಡಿಕೊಂಡು ಜೀವನವನ್ನು ಕಂಟಿನ್ಯೂ ಮಾಡಿದ್ರೆ, ಸ್ಟಡೀಸ್ನ ಕಂಟಿನ್ಯೂ ಮಾಡಿದ್ರೆ ಖಂಡಿತ ಪಾಸಿಟಿವ್ ಆದಂಥ ರಿಸಲ್ಟ್ಸ್ನ ಪಡ್ಕೊಳ್ಳೋದಕ್ಕೆ ಚಾನ್ಸ್ ಇರುತ್ತೆ. ಬಟ್ CA ಮಾಡ್ತಿದ್ದಾನೆ ಅಂತ ಹೇಳಿದ್ರಿ, CA ಮಾಡೋದಕ್ಕೆ ಒಂದು 6ರಿಂದ 7 ಕಾಂಬಿನೇಷನ್ನು ಜನ್ಮಜಾತಕದಲ್ಲಿ ಮ್ಯಾಚ್ ಆಗಬೇಕು. ಸೊ ಅದನ್ನು ಇಲ್ಲಿ ಕನ್ಸಿಡರ್ ಮಾಡೋದು ಕಷ್ಟ ಆಗುತ್ತೆ. ಸೊ ನೀವು ನನ್ನ ಡೈರೆಕ್ಟಾಗಿ ಭೇಟಿ ಆದರೆ 6 ಕಾಂಬಿನೇಷನ್ ಇದೆಯಾ ಅಥವಾ ಅದಕ್ಕೆ ಶ್ರಮ ಅಥವಾ ಟೈಮ್ನ ಹಾಕೋದು ಎಷ್ಟು ಸರಿ ಎಷ್ಟು ತಪ್ಪು, ಇದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಡ್ತೀನಮ್ಮ. ಗಣಪತಿ ಆರಾಧನೆಯನ್ನು ಮಾಡ್ಕೊಳ್ಳಿ. ನಮಸ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮೇಡಮ್ ಮತ್ತೊಂದು ಕರೆ ಸಿದ್ಧವಾಗಿದೆ ಬೆಂಗಳೂರಿನಿಂದ. ಪುಟ್ಟೇಗೌಡ, ನಮಸ್ಕಾರ ಸರ್. ಮೇಡಮ್ ನಮಸ್ಕಾರ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ಬೆಂಗಳೂರಿಂದ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಮಗನ ಬಗ್ಗೆ. ಮಗನ ಹುಟ್ಟಿದ ದಿನಾಂಕವನ್ನು ತಿಳಿಸಿ. 16/6/2005. 16/6/2005. ಹಾ, ಹುಟ್ಟಿದ ಸಮಯ 3:15 ಮಧ್ಯಾಹ್ನ 3:15. ಓಕೆ. ಸ್ಥಳ ಸರ್? ಬೆಂಗಳೂರು. ಬೆಂಗಳೂರಲ್ಲಿ. ಓಕೆ, ಮೇಡಮ್ ಇದ್ದಾರೆ, ಮಾತನಾಡಿ. ಬೆಂಗಳೂರಿನಲ್ವಾ ಹುಟ್ಟಿದ್ದು? ಹೌದು ಮೇಡಮ್, ಬೆಂಗಳೂರಲ್ಲಿ. ಮಗನ ಹೆಸರು ಸರ್? ಪವನ್ ಕುಮಾರ್. ಪವನ್ ಕುಮಾರ್. 16 ಜೂನ್ 2005 ಅಲ್ವಾ ನೀವು ಹೇಳಿದ್ದು? ಹೌದು. ಓಕೆ ಓಕೆ. ಸೊ ಈಗ ನೀವು ಕೊಟ್ಟಿರೋ ಡೇಟ್ ಆಫ್ ಬರ್ತ್ ಟೈಮ್ ಪ್ರಕಾರ ಮಗಂದು ಕನ್ಯಾ ರಾಶಿ, ಹಸ್ತ ನಕ್ಷತ್ರ, ಲಗ್ನ ಬಂದು ತುಲಾ ಲಗ್ನ ಆಗುತ್ತೆ. ಏನು ಓದ್ತಾ ಇದ್ದಾನೆ ಸರ್ ಮಗ? ಫೈನಲ್ ಇಯರ್ ಇಂಜಿನಿಯರಿಂಗ್ ಮಾಡ್ತಿದ್ದಾನೆ. ಓಕೆ. ಪಂಚಮ ಸ್ಥಾನಾಧಿಪತಿ ಒಳ್ಳೆ ಸ್ಥಾನದಲ್ಲಿ ಇದ್ದಾನೆ, 10ನೇ ಮನೆಯಲ್ಲಿ. ಶನಿ 10ನೇ ಮನೆ ಅಧಿಪತಿಯಾಗಿ 5ನೇ ಮನೆ ಅಧಿಪತಿಯಾಗಿ 10ರಲ್ಲಿ ಇದ್ದಾನೆ, 10ನೇ ಮನೆಯಲ್ಲಿದ್ದಾನೆ. ಸೊ ಇದು ಪಾಸಿಟಿವ್ ಆದಂತಹ ಸೈನೇ, ಯಾವುದೇ ತರಹದ ತೊಂದರೆಗಳು ಇಲ್ಲ. ಆದರೆ ಒಂದೇನು ಪ್ರಾಬ್ಲಮ್ ಅಂದರೆ ಸ್ವಲ್ಪ ಜಾಬ್ ಸಿಗೋದಕ್ಕೆ ನಿಧಾನ ಆಗ್ಬೋದು. ಯಾವ ಸಬ್ಜೆಕ್ಟ್ ತಗೊಂಡಿದ್ದಾನೆ ಇಂಜಿನಿಯರಿಂಗಲ್ಲಿ? AI ಮೇಡಮ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಓಕೆ, ತೊಂದರೆ ಇಲ್ಲ ಸರ್. ಫಾರಿನ್ಗೆ ಹೋಗಿ ಜಾಬ್ ಮಾಡುವಂಥ ಅವಕಾಶ ಇರುತ್ತೆ. ಹೈಯರ್ ಸ್ಟಡೀಸ್ ಫಾರಿನಲ್ಲಿ ಮಾಡಬೇಕು ಅಂದರೆ ಮಾಡಲಿ. ಯಾಕೆಂದರೆ 9ನೇ ಮನೆ 12ನೇ ಮನೆ ಎಲ್ಲ ತುಂಬ ಸ್ಟ್ರಾಂಗ್ ಆಗಿದೆ. ಹಾಗಾಗಿ ಏನಾದ್ರು ಹೈಯರ್ ಎಜುಕೇಷನ್ಗೆ ಹೊರಗಡೆ ಹೋಗ್ತೀನಿ, MS ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನಾ? ಅದೇ ಇತ್ತು, ಇನ್ನೂ ಏನು ಇದಾಗಿಲ್ಲ. ನಾವು ಇದ್ದ ತಕ್ಷಣ ಜಾಬ್ಗೆ ಹೋಗ್ಲಿ ಅನ್ಕೊಂಡಿದೀವಿ. ಓಕೆ ಓಕೆ. 1-2 ವರ್ಷ ಜಾಬ್ ಮಾಡಲಿ ಸರ್. 1-2 ವರ್ಷ ಜಾಬ್ ಮಾಡಿ ಅವರು ಫಾರಿನ್ಗೆ ಹೋಗಿ ಎಜುಕೇಷನ್ನ ಕಂಟಿನ್ಯೂ ಮಾಡ್ಕೊಂಬರೋದು ತುಂಬ ಒಳ್ಳೆಯದು. ಯಾಕೆ ಅಂತ ಹೇಳಿದ್ರೆ ರಾಹು ದಶ ನಡೀತಾ ಇದೆ. ರಾಹುನಲ್ಲಿ ಫಾರಿನ್ಗೆ ಹೋಗ್ಬಿಟ್ಟು ಬಂದರೆ ಸಖತ್ ಲಾಭ ಆಗೋದಕ್ಕೆ ಅವಕಾಶ ಇರುತ್ತೆ. ಸೊ 12ನೇ ಮನೆ ಕೂಡ ಸ್ಟ್ರಾಂಗ್. ಯಾವಾಗಲೂ ಯಾವುದೇ ಮನೆಯಲ್ಲಿ 3 ಗ್ರಹಗಳಿದ್ರೆ ಆ ಮನೆ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಇಲ್ಲಿ ಗುರು, ಚಂದ್ರ, ಕೇತು ಎಲ್ಲ ಗ್ರಹಗಳು ಇರೋದ್ರಿಂದ ಪಾಸಿಟಿವ್ ಆದಂತಹ ರಿಸಲ್ಟ್ಸ್ನ ಖಂಡಿತ ಕೊಡ್ತಾರೆ. ಹೊರಗಡೆ ಎಲ್ಲಾದರೂ ಹೋಗೋಕ್ಕೆ ಚಾನ್ಸ್ ಸಿಕ್ಕಿದ್ರೆ ಹೋಗಿ ಬರಲಿ ಸರ್. ಭವಿಷ್ಯ ಬಗ್ಗೆ ಹೆಂಗೆ ಕೇಳೋಣ ಅಂತ ಮಾಡಿದ್ದು. ಓಕೆ ಸರ್, ಓಕೆ, ಒಳ್ಳೇದಾಗುತ್ತೆ. ಚೆನ್ನಾಗಿದೆ ಜಾತಕ, ಏನು ತೊಂದರೆ ಇಲ್ಲ. ನಮಸ್ಕಾರ ಸರ್. ಓಕೆ, ನಮಸ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮೇಡಮ್ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ನೋಡೋಣ. ಗಾಯತ್ರಿ ಅವರು ಬೆಂಗಳೂರಿನಿಂದ. ನಮಸ್ತೆ. ನಮಸ್ತೆ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತಮ್ಮ? ಮಗನ ಬಗ್ಗೆ ಕೇಳೋದಿತ್ತು. ಓಕೆ, ಅವರ ಹುಟ್ಟಿದ ದಿನಾಂಕವನ್ನು ತಿಳಿಸಿ. 20/9/90. 20/9/1990. ಹೌದು. ಓಕೆ, ಹುಟ್ಟಿದ ಸಮಯ 8:40 8:40 PM. 8:40 ರಾತ್ರಿ. ಓಕೆ, ಹುಟ್ಟಿದ ಸ್ಥಳ ಅಮ್ಮ? ಬೆಂಗಳೂರು. ಬೆಂಗಳೂರಲ್ಲಿ. ಸರಿ, ಮೇಡಮ್ ಇದ್ದಾರೆ, ಮಾತನಾಡಿ. ಆಯ್ತು. ಹಾ, ನಮಸ್ತೆ. ನಿಮ್ಮ ಹೆಸರೇನು ಹೇಳಿದ್ರಿ? ನಮಸ್ಕಾರ, ಗಾಯತ್ರಿ. ಗಾಯತ್ರಿ ಅವರೇ, ನಿಮ್ಮ ಮಗಂದು ಇವತ್ತು ಕನ್ಯಾ ರಾಶಿಯ ಜಾತಕಗಳು ಸುಮಾರು ಬರ್ತಾ ಇವೆ. ಸೊ ಇವ್ರದ್ದು ಕನ್ಯಾ ರಾಶಿನೇ, ಹಾಗೆ ಹಸ್ತ ನಕ್ಷತ್ರ, ಲಗ್ನ ಬಂದು ಮೇಷ ಲಗ್ನ ಆಗುತ್ತೆ. ಏನ್ ಮಾಡ್ತಾ ಇರೋದು ಮಗ ಡಾಕ್ಟರ್ ಇದ್ದಾನೆ. ಬಟ್ ಏನಂದ್ರೆ ಮದ್ವೆ ಸೆಟ್ ಆಗ್ತಾ ಇಲ್ಲ. ಎಷ್ಟು ತರ ಆಗಂಗೆ ಆಗತ್ತೆ, ಆಗ್ತಾನೆ ಇಲ್ಲ. ಆಮೇಲೆ ಎಲ್ಲಾ ತರ ಪೂಜೆ, ಹಸ್ತೇಶ ಬಲಿ, ಸರ್ಪ ಸಂಸ್ಕಾರ ಪ್ರತಿಯೊಂದು ಎಲ್ಲ ಮಾಡಿದ್ದೀನಿ.
ಓಕೆ ಯಾವ್ದು ಆಗ್ತಾ ಇಲ್ಲ. ಹಾಗಾಗಿ ಅದೇ ಚಿಂತೆ ಆಗ್ಬಿಟ್ಟಿದೆ ನನ್ಗೆ. ಓಕೆ ಓಕೆ. ಈಗ ಗುರುವಿನ ಬಲ ಚೆನ್ನಾಗಿದೆ. ಶನಿ 12ರಲ್ಲಿ ಇದ್ದಾಗ ಮದ್ವೆ ಆಗೋದಕ್ಕೆ ಚಾನ್ಸ್ ಇರುತ್ತೆ. ಲಗ್ನದಿಂದ 12ನೇ ಮನೇಲಿ ಶನಿ ಇದ್ದಾನೆ. ಸೊ ಅದು ಪಾಸಿಟಿವ್ ಅಂತ ತಗೋಬಹುದು. ಇನ್ನು ನವಾಂಶದ ವಿಚಾರಕ್ಕೆ ಬಂದ್ರೆ ಅಲ್ಲಿ ಗುರು 12ರಲ್ಲಿ ಇದ್ದಾನೆ. 12ನೇ ಮನೆ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ಮ್ಯಾರೇಜ್. ನಾವು ಅನ್ಕೊಂತೀವಿ ಜನರಲ್ ಆಗಿ ಅಂದ್ರೆ 12ನೇ ಮನೆ ತುಂಬಾ ತೊಂದರೆ ಕೊಡುವಂತ ಮನೆ ಅಂತ. ಎಷ್ಟೋ ಸರಿ ಆಗೋದಿಲ್ಲ. ಯಾಕೆಂದ್ರೆ 12ನೇ ಮನೆಯನ್ನ ನಾವು ಶಯನ ಸೌಖ್ಯ ಸ್ಥಾನ ಅಂತ ಹೇಳ್ತೀವಿ. ಹಾಗಾಗಿ 12th ಹೌಸ್ ಆಕ್ಟಿವೇಟ್ ಆದಾಗ ಕೂಡ ಮದುವೆಗೆ ಚಾನ್ಸಸ್ ಇರುತ್ತೆ. ಸೊ ಈ ವರ್ಷ ಮದುವೆಗೆ ನೀವು ಪ್ರಯತ್ನ ಪಡಿ. ಲಗ್ನದಿಂದ 12ನೇ ಮನೇಲಿ ನವಾಂಶದಲ್ಲೂ ಇದ್ದಾನೆ. ಇನ್ನು ದಶಾ ಬಂದು 16ನೇ ಇಸ್ವಿಯಿಂದ 32ನೇ ಇಸ್ವಿವರೆಗೂ ಗುರು ದಶಾ ನಡೀತಾ ಇದೆ. ಗುರು 11ರಲ್ಲಿ ಇದ್ದಾನೆ. ಆಸೆ ಆಕಾಂಕ್ಷೆಗಳನ್ನ ಪೂರೈಸ್ಕೊಳ್ಳುವಂತಹ ಮನೆ ಅದು. ಸೊ ಡೆಫಿನೆಟ್ ಆಗಿ ಈ ವರ್ಷ ಮ್ಯಾರೇಜ್ಗೆ ಸ್ಟ್ರಾಂಗ್ ಪಾಸಿಬಿಲಿಟಿ ಇದೆ. ಈ ಜೂನ್ನಿಂದ ಸ್ಟಾರ್ಟ್ ಆಗಿದೆ ಅವರಿಗೆ ಮದುವೆ ಯೋಗ. ಸೊ ಡೆಫಿನೆಟ್ ಆಗಿ ಮದುವೆ ಆಗುತ್ತೆ. ಸ್ವಯಂವರ ಪಾರ್ವತಿ ಜಪವನ್ನ ಮಾಡ್ಕೊಳ್ಳೋದಕ್ಕೆ ಹೇಳಿ, ಮಂತ್ರ ಜಪವನ್ನ. ನೀವು ನನ್ನ ಕಚೇರಿಯಲ್ಲಿ ಭೇಟಿ ಮಾಡಿದ್ರೆ ನಾವು ಮಂತ್ರವನ್ನ ಕೊಡುವಂತ ಕೆಲಸ ಮಾಡ್ತೀವಿ, ಮಾಡ್ಕೊಳ್ಬಹುದು. ಓಕೆ ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಬ್ರು ಕಾಲರ್ ಸಿದ್ಧವಾಗಿದ್ದಾರೆ, ನೋಡೋಣ. ನಮಸ್ಕಾರ. ನಮಸ್ಕಾರ ಮೇಡಮ್. ಓಕೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ನಿಮ್ಮ ಹೆಸರು? ದಾವಣಗೆರೆಯಿಂದ ವಿಜಯ ಮೇಡಮ್. ಓಕೆ ವಿಜಯ ಅವರೇ, ಯಾರ ಬಗ್ಗೆ ಕೇಳಬೇಕಿತ್ತಮ್ಮ? ಮಗನ ಬಗ್ಗೆ ಕೇಳಿ. ಓಕೆ, ಅವರ ಹುಟ್ಟಿದ ದಿನಾಂಕವನ್ನ ತಿಳಿಸಿ. 5/5/2002. 5/5/2002. ಭಾನುವಾರ ರಾತ್ರಿ 8:15. ರಾತ್ರಿ 8:15. ಓಕೆ ಓಕೆ. ಹುಟ್ಟಿದ ಸ್ಥಳ ಇದು ದಾವಣಗೆರೆ. ಓಕೆ ಓಕೆ, ಮೇಡಮ್ ಇದ್ದಾರೆ. ಇಯರ್ ಏನ್ ಹೇಳಿದ್ರಿ ಮೇಡಮ್? ಇಯರ್ 2002. ಓಕೆ ಓಕೆ, ದಾವಣಗೆರೆ ಅಲ್ವಾ? ಹೌದು. ಓಕೆ. ಸೊ ನೀವು ಕೊಟ್ಟಿರೋ ಡೇಟ್ ಆಫ್ ಬರ್ತು ಟೈಮು ಪ್ರಕಾರ ನಿಮ್ಮ ಮಗನ ರಾಶಿ ಬಂದು ಕುಂಭರಾಶಿ ಆಗುತ್ತೆ. ನಕ್ಷತ್ರ ಬಂದು ಧನಿಷ್ಠ ನಕ್ಷತ್ರ ಆಗುತ್ತೆ. ಸರಿ ಇದೆ ಅಲ್ವಾ? ಹೌದೌದು ಸರಿ. ಹಾ, ಲಗ್ನ ಬಂದು ವೃಶ್ಚಿಕ ಲಗ್ನ ಆಗತ್ತೆ. ಸೊ ಈ ಲಗ್ನದವ್ರಿಗೆ ಈಗ ಏನ್ ಮಾಡ್ತಾ ಇದ್ದಾನೆ ಮಗ? CA ಮಾಡ್ತಾ ಇದ್ದಾನೆ ಮೇಡಮ್. ಏನ್ ಮಾಡ್ತಿದ್ದಾನೆ? CAನಾ? CA. CA ಇದು ತುಂಬಾ ಟಫ್ ಕಾಂಬಿನೇಷನ್ ಬರುತ್ತೆ. ಗುರು ಮತ್ತೆ ಬುಧ ಇವೆರಡೂ ಗ್ರಹಗಳ ಬಲ ನಿಮಗೆ ಇದ್ದಾಗ ಮಾತ್ರನೇ CAನ ತುಂಬಾ ಚೆನ್ನಾಗಿ ಮಾಡೋದಕ್ಕೆ ಚಾನ್ಸಸ್ ಇರುತ್ತೆ. ಎಷ್ಟು ಎಫರ್ಟ್ಸ್ ಆಯ್ತು? ಎಷ್ಟು ವರ್ಷದಿಂದ ಟ್ರೈ ಮಾಡ್ತಿದ್ದಾರೆ ಮೇಡಮ್? ಫೌಂಡೇಶನ್ ಆಗಿದೆ ಮೇಡಮ್. ಇಂಟರ್ ಈಗ 3 ಸಲ ಬರ್ದಿದ್ದಾನೆ ಮೇಡಮ್. ಒಂದ್ 5 ಮಾರ್ಕ್ಸ್ನಾಗೆ ಹೋಗ್ತಾ ಇದೆ. ಅದೇ ಬುಧನಿಗೆ ಸ್ವಲ್ಪ ಬಲ ಕಡಿಮೆ ಇದೆ, ಯಾಕೆಂದ್ರೆ ರಾಹು ಜೊತೆ ಇರೋದ್ರಿಂದ. ಮತ್ತೆ ಗುರು ಕೂಡ 8ನೇ ಮನೇಲಿದ್ದಾನೆ. ಅದೇ ಹೇಳಿದ್ನಲ್ಲ, CAಗೆ ಮಾತ್ರ ನಾವು ಒಂದು 6ರಿಂದ 7 ಕಾಂಬಿನೇಷನ್ಗಳನ್ನ ಜಾತಕದಲ್ಲಿ ನೋಡ್ಲೇಬೇಕಾಗತ್ತೆ. ಸೊ ಹಂಗಾಗಿ ಸ್ವಲ್ಪ ಈ ವರ್ಷ ಒಂದು ವರ್ಷ ಟ್ರೈ ಮಾಡ್ಲಿ, ಯಾಕೆಂದ್ರೆ ಗುರು 9ಕ್ಕೆ ಬಂದಿದ್ದಾನೆ. ಈ ವರ್ಷ ಟ್ರೈ ಮಾಡ್ಲಿ. ಮುಂದಿನ ವರ್ಷದಿಂದ ಅವರು ಆದ್ರೆ ಇಟ್ ಈಸ್ ವೆರಿ ಗುಡ್. ಇಲ್ಲ ಅಂದರೆ ಬೇರೆ ಏನಾದರೂ ಫೀಲ್ಡ್ನ ಚೇಂಜ್ ಮಾಡಿಕೊಂಡು ಅವ್ರು ಮುಂದುವರಿಯೋದು ತುಂಬ ಒಳ್ಳೆಯದು. ಯಾಕೆಂದರೆ ಬೇಸಿಕ್ ಆಗಿ ಜಾತಕದಲ್ಲಿ ಕೆಲವು ಕಾಂಬಿನೇಷನ್ಸ್ ಮ್ಯಾಚ್ ಆಗಿಲ್ಲ. ನೀವು ಒಂದ್ಸರಿ ನನ್ನ ಭೇಟಿ ಆದರೆ ಕಚೇರಿನಲ್ಲಿ ನಾನು ಡೀಟೇಲ್ ಅನಾಲಿಸಿಸ್ ಮಾಡಿ CAಗೆ ಇದು ಸೂಟಬಲ್ ಆಗಿರುವಂತಹ ಹರೋಸ್ಕೋಪ್ ಅಥವಾ ಅಲ್ವೋ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಮ್ಮ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮೇಡಮ್. ಮತ್ತಷ್ಟು ಕರೆಗಳು ಕಾಯ್ತಾ ಇವೆ. ನಕ್ಷತ್ರದಲ್ಲಿ ಅವನು ಹುಟ್ಟಿದ್ದಾನೆ ಮೇಡಮ್. ಹೌದಾ? ಸರಿ, ಓಕೆ, ಮೇಡಮ್ ಇದ್ದಾರೆ, ಮಾತನಾಡಿ. ನಮಸ್ತೆ ಕೃಷ್ಣಗೌಡ್ರೆ. ನಮಸ್ತೆ ಮೇಡಮ್. ನಮಸ್ಕಾರ. ನಾನು ಮಂಡ್ಯ ಮೆಡಿಕಲ್ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಮೇಡಮ್. ಓಕೆ, ಹಾ, ಸರಿ. ಕೃಷ್ಣಗೌಡ ಅವರೇ, ಮಗ ಇಂಜಿನಿಯರಿಂಗ್ ಮಾಡಿದ್ದಾನೆ. ಮದ್ವೆಗೆ ಸ್ವಲ್ಪ ಕಿರಿಕಿರಿ ಆಗ್ತಾ ಇದೆ ಅಂತ ಹೇಳಿದ್ರಿ ಅಲ್ವಾ ನೀವು? ಅವ್ರ ಮದ್ವೆ ಆಗಕ್ಕೆ ಒಂದ್ ಸ್ವಲ್ಪ ಕಿರಿಕಿರಿ ಇಲ್ಲ. ಅವ್ನು ಇಷ್ಟ ಬಂದದ್ದೇ ಆಗ್ತಾನ ಮೇಡಮ್. ಇಲ್ಲ ನಾವ್ ಇಷ್ಟ ಬಂದ್ ಮಾಡ್ಬೇಕು ಅನ್ನೋದು ಒಂದು ಸ್ವಲ್ಪ ಗೊಂದಲ ಆಗ್ತದೆ. ಇಲ್ಲ ಅವನು ಯಾರನ್ನಾದ್ರೂ ಇಷ್ಟಪಟ್ಟಿದಾರಾ? ಹೇಳಲ್ಲ ಮೇಡಮ್. ಇಷ್ಟಪಟ್ಟಿದೀನಿ ಅಂತೂ ಸರಿಯಾಗಿ ರೆಸ್ಪಾಂಡ್ ಮಾಡಲ್ಲ. ನಾವು ತೋರ್ಸುದ್ನು ಆಗಲ್ಲ ಅಂತಾನೆ. ಅವ್ನಿಗೇನೋ ಮದ್ವೆ ಆಗುತ್ತೆ ಮೇಡಮ್ ಈ ವರ್ಷ. ಈ ವರ್ಷ ಮದುವೆ ಯೋಗ ಇದೆ ಕೃಷ್ಣಗೌಡ ಅವರೇ, ಮಾಡಬಹುದು. ಮಗನ ಮದುವೆ ಖಂಡಿತ ಅವಕಾಶ ಇದೆ. ಬಟ್ ಏನಾಗಿದೆ ಅಂದರೆ ಶನಿ ಕೇತು ಲಗ್ನದಲ್ಲೇ ಇದ್ದಾರೆ. ಸ್ವಲ್ಪ ಡಿಲೇನೇ ಮದುವೆಗೆ ಸಂಬಂಧಿಸಿದಂಗೆ. ಇನ್ನು ಶುಕ್ರ ಕೂಡ ನೀಚನಾಗಿ ರಾಹು ಜೊತೆ ಇರೋದ್ರಿಂದ ಕೂಡ ಸ್ವಲ್ಪ ಡಿಲೇ ಆಗ್ತಾ ಇರಬಹುದು ಅಂತ. ಇಲ್ಲಿ ಲವ್ ಮ್ಯಾರೇಜ್ ಅಂತ ಕಾನೆಕ್ಷನ್ ಅಂತ ತಗೊಂಡಾಗ ಲವ್ ಮ್ಯಾರೇಜ್ಗೆ ಸಂಬಂಧಿಸಂಗೆ ಪಂಚಮ ಸ್ಥಾನ ಮತ್ತು ಸಪ್ತಮ ಸ್ಥಾನ ಇವೆರಡಕ್ಕೂ ಕನೆಕ್ಷನ್ ಏನಾದರೂ ಇದೆಯಾ ಅಂತಂದರೆ ಏನಂತ ದೊಡ್ಡ ಕನೆಕ್ಷನ್ ಇಲ್ಲ. ಸೊ ಲವ್ ಮ್ಯಾರೇಜ್ ಕಾಂಬಿನೇಷನ್ಗಿಂತ ಲವ್ ಬ್ರೇಕಪ್, ಯಾರನ್ನೋ ಇಷ್ಟಪಟ್ಟು ಸ್ವಲ್ಪ ಬ್ರೇಕ್ ಆಗಿರಬಹುದು ಅಂತ ಕಾಣ್ತದೆ. ಸೊ ನವಾಂಶ ಎಲ್ಲ ಕ್ಲಿಯರ್ ಆಗಿ ಚೆಕ್ ಮಾಡಿ ಹೇಳಬೇಕಾಗುತ್ತೆ. ಈಗ ಪ್ರೆಸೆಂಟ್ ಆಗಿ ನೋಡಬೇಕು ಅಂದರೆ ಈ ವರ್ಷ ಮದುವೆ ಯೋಗ ಇದೆ. ಪ್ರಯತ್ನ ಪಟ್ಟರೆ ಆಗುತ್ತೆ ಕೃಷ್ಣಗೌಡ್ರೆ. ಧನ್ಯವಾದ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದ್ದು ಮೇಡಮ್, ಅಮೃತ ಅಂತ ಹೇಳಿ. ನಮಸ್ಕಾರ ಅಮೃತ ಅವರೇ. ನಮಸ್ತೆ, ನಾನು ಅಮೃತ ನಾಗೇಂದ್ರ ಮಾತಾಡೋದು. ಹೌದಾ? ಓಕೆ ನಾಗೇಂದ್ರ ಅವರೇ, ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ?
ಹಲೋ. ಹಾ ಹೇಳಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾನು ಬೆಂಗಳೂರಿಂದಾನೆ ಮಾಡ್ತಾ ಓಕೆ, ಇರೋದು. ಯಾರ ಬಗ್ಗೆ ಕೇಳಬೇಕಿತ್ತು? ಅದೇ ನನ್ನ ಮಗಳ ಬಗ್ಗೆನೆ, ಅಮೃತನ್ ಬಗ್ಗೆನೆ ಕೇಳ್ಬೇಕು. ಓಕೆ, ಅಮೃತ ಅವ್ರ ಬಗ್ಗೆನೇ ಕೇಳಬೇಕಿತ್ತು. ಅವರ ಹುಟ್ಟಿದ ದಿನಾಂಕವನ್ನ ತಿಳಿಸಿ. ಹುಟ್ಟಿದ ದಿನಾಂಕ 19 ಹ್ಮ್ ಅಕ್ಟೋಬರ್ ಓಕೆ, 2005. 19/10/2005. ಓಕೆ ಓಕೆ, ಹುಟ್ಟಿದ ಸಮಯ ಸರ್? ಮಧ್ಯಾಹ್ನ 2:20. ಮಧ್ಯಾಹ್ನ 2:20. ಸ್ಥಳ ಸರ್? ಸ್ಥಳ ಬೆಂಗಳೂರು. ಸ್ಥಳ ಬೆಂಗಳೂರು. ಓಕೆ, ಅಮೃತ ಅವ್ರ ಬಗ್ಗೆ ಕೇಳಬೇಕಿದೆ ಮೇಡಮ್, ಮಾತನಾಡ್ತೀರಾ? ಮೇಡಮ್ ಇದ್ದಾರೆ, ಮಾತನಾಡಿ. ನಮಸ್ತೆ ಸರ್. ನಮಸ್ತೆ. ನೀವು ಕೊಟ್ಟಿರೋ ಡೇಟ್ ಆಫ್ ಬರ್ತ್ ಟೈಮ್ ಪ್ರಕಾರ ನಿಮ್ಮ ಮಗಳದು ಮೇಷರಾಶಿ, ನಕ್ಷತ್ರ ಭರಣಿ ನಕ್ಷತ್ರ, ಲಗ್ನ ಬಂದು ಮಕರ ಲಗ್ನ ಆಗತ್ತೆ, ಸರಿ ಇದೆಯಾ? ಕರೆಕ್ಟ್ ಆಗಿದೆ. ಸರಿ ಇದೆ. ಏನ್ ವಿಚಾರ ಕೇಳಬೇಕಿತ್ತು ಸರ್? ಅದು ಅವ್ರದ್ದು ಎಜುಕೇಶನ್ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಏನ್ ಮಾಡ್ತಾ ಇರೋದು? ಏನ್ ಓದ್ತಾ ಇದ್ದಾಳೆ? ಫೈನಲ್ ಇಯರ್ ಬಿಕಾಮ್ ಬರ್ದಿದ್ದಾಳೆ ಎಕ್ಸಾಮ್ಸ್. ಫರ್ದರ್ದು ಹೇಗಿದೆ ಅಂತ ತಿಳ್ಕೊಬೇಕಾಗಿತ್ತು. ಬಿಕಾಮ್ ಬರ್ದಿದ್ದಾರಾ? ಹಾ. ಏನಾದ್ರೂ ಹೈಯರ್ ಎಜುಕೇಶನ್ ಮಾಡ್ತೀನಿ ಅಂತ ಹೇಳಿದಾರಾ? ಹಾ, ಅವಳಿಗೆ ಮಾಡಕ್ ಇಷ್ಟ ಇದೆ. ಅದಕ್ಕೆ ಏನು ಯಾವ ತರ ಅಂತ ಕೇಳೋಣ. ಓಕೆ, ನನ್ನ ಪ್ರಕಾರ ಇಲ್ಲಿ 9ನೇ ಮನೆಗೆ ಸ್ವಲ್ಪ ತಡೆಗಳಿದೆ. ಹಾಗಾಗಿ ಸ್ವಲ್ಪ ಬ್ರೇಕ್ ತಗೊಂಡು ಮುಂದಕ್ಕೆ ಹೋಗೋ ತರ ಆಗಬಹುದು. ಇಟ್ಸ್ ಓಕೆ, ಅವ್ರು ಕಂಟಿನ್ಯೂ ಮಾಡ್ತಾರೆ ಅಂತ ಅಂದ್ರೆ ಮಾಡ್ಲಿ. ಎಲ್ಲಾದ್ರೂ ಹೊರಗಡೆ ಕಳಿಸ್ತಿದ್ದೀರಾ, ಇಲ್ಲೇ ಓದಿಸ್ಬೇಕು ಅಂತಿದ್ದೀರಾ ಹೈಯರ್ ಎಜುಕೇಶನ್? ಅವಳಿಗೆ ಇಲ್ಲೇ ಇಂಡಿಯಾನಲ್ಲೇ ಓದ್ಬೇಕು ಅಂತಾನೆ ಇಷ್ಟ. MBA ಚೆನ್ನಾಗಿ ಬರುತ್ತೆ. MBA ಮಾರ್ಕೆಟಿಂಗ್ ಅಥವಾ ಫೈನಾನ್ಸ್, ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಚೂಸ್ ಮಾಡ್ಬೋದು. ಜಾತಕ ಚೆನ್ನಾಗಿದೆ. 9ನೇ ಮನೆಗೆ ಸ್ವಲ್ಪ ಅಡೆತಡೆಗಳಿರೋದ್ರಿಂದ ಹೈಯರ್ ಎಜುಕೇಷನ್ಗೆ ಹೋಗೋಕ್ಕೆ ಇವ್ರಿಗೆ ಸ್ವಲ್ಪ ಕಿರಿಕಿರಿ ಆಗಬಹುದು. ಬಟ್ ಡೆಫಿನೆಟ್ ಆಗಿ ಇವರು ಹೋಗೋ ಚಾನ್ಸಸ್ಸು ಇದೆ. ಯಾಕೆಂದರೆ 9ನೇ ಮನೆ ಅಧಿಪತಿ 10ರಲ್ಲಿದ್ದಾನೆ. ಸೊ ಫೈನಾನ್ಸ್ ಮಾರ್ಕೆಟಿಂಗಲ್ಲಿ ಇವರಿಗೆ ಒಳ್ಳೆ ಗ್ರೋತ್ ಇದೆ. ಬ್ಯಾಂಕಿಂಗಲ್ಲೂ ಪರವಾಗಿಲ್ಲ, ಗ್ರೋತ್ ಇದೆ. ಸೊ ಬ್ಯಾಂಕಿಂಗ್ ಜಾಬ್ಗೆ ಜಾಯಿನ್ ಆಗ್ತಾರೆ. ಸದ್ಯಕ್ಕೆ ಬ್ರೇಕ್ ತೊಗೊಂಡು ಮುಂದೆ ಹೋಗ್ತಾರೆ ಅಂದರೆ ದಟ್ ಈಸ್ ಆಲ್ಸೋ ಟೂ ಗುಡ್. ತುಂಬ ಒಳ್ಳೆಯದು. 1-2 ವರ್ಷ ಕೆಲಸ ಮಾಡಿ ನಂತರ ಓದ್ತೀನಿ ಅಂದ್ರೂ ಮಾಡಬಹುದು. ಇಲ್ಲ MBA ಸೇರ್ಕೋತೀನಿ ಅಂದರೆ ಈ ವರ್ಷ ಸೇರ್ಕೊಳ್ಳಿ ಸರ್. ಓಕೆ ಓಕೆ, ಥ್ಯಾಂಕ್ ಯು. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಕಾಯ್ತಾ ಇದೆ. ನಮಸ್ಕಾರ, ನಿಮ್ಮ ಹೆಸರು? ಶ್ರೀದೇವಿ ಸರ್. ಓಕೆ, ಶ್ರೀದೇವಿ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬಳ್ಳಾರಿಯಿಂದ ರೀ. ನಮ್ಮ ಮನೆಯವ್ರದ್ದು ಮಾಡಕತ್ತೀನಿ, ರವಿ ಅಂತ ಹೇಳಿ. ಓಕೆ, ನಿಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಿತ್ತಾ? ಹ್ಞೂ ಸರ್. ಓಕೆ ಮೇಡಮ್. ಓಕೆ, ಅವರ ಹುಟ್ಟಿದ ದಿನಾಂಕವೇನುಮ್ಮ? 9/11/1969. 9/11/1969. ಬೆಳಗ್ಗೆ 4:00 ಹುಟ್ಟಿದ್ದಾರೆ. ಬೆಳಿಗ್ಗೆ 4:00 ಸರಿ. ಹುಟ್ಟಿದ ಸ್ಥಳವೇನು? ಬೈಲಾಪುರ ಸರ್. ಬೈಲಾಪುರ ಯಾವ ತಾಲೂಕ್ ಬರುತ್ತಮ್ಮ? ಯಾವ ತಾಲೂಕು ಅಂದ್ರೆ ಬಳ್ಳಾರಿ ಹತ್ರ ಬರುತ್ತೆ. ಬಳ್ಳಾರಿ ಹತ್ರ. ಮೇಡಮ್. ಹ್ಞೂ ಮೇಡಮ್. ಓಕೆ 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 ಓಕೆ. ಸೊ ನಿಮ್ಮ ಮನೆಯವ್ರು ಏನು ಕೆಲಸ ಮಾಡ್ತಾರಮ್ಮ? ಮನೆಯವರು ಬಂಗಾರದ ಅಂಗಡಿಯಲ್ಲಿ ಕೆಲಸ ಮಾಡ್ತಾರೆ ಮೇಡಮ್. ಓಕೆ, ಆರೋಗ್ಯ ಹೇಗಿದೆ? ಆರೋಗ್ಯ ಹೇಗಿದೆ? ಹೊಟ್ಟೆಗೆ ಸಂಬಂಧಿಸಿದ ಏನಾದ್ರು ಸಮಸ್ಯೆ ಇದೆಯಾ ಮೇಡಮ್? ಫೈನಾನ್ಸ್ ಇಂದ ಸ್ವಲ್ಪ ಎದುರಿದೆ. ಓಕೆ, ಸಾಲಗಳೇನಾದ್ರೂ ಮಾಡ್ಕೊಂಡಿದ್ದೀರಾ? ಇಲ್ಲಿ 6ನೇ ಮನೆ ಆಕ್ಟಿವೇಟ್ ಆಗಿರೋದ್ರಿಂದ ಆರೋಗ್ಯ ಮತ್ತೆ ಸಾಲಗಳನ್ನು ತೋರಿಸುವಂತ ಮನೆ ಅದು. ಸೊ ಹಾಗಾಗಿ ಗುರು ಅಲ್ಲಿದ್ದಾನೆ. ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆ ಬರಬಹುದು, ಇಲ್ಲ ಸಾಲಗಳನ್ನು ಮಾಡ್ಕೊಳ್ಳುವಂತ ಅವಕಾಶ. ಇದೆರಡು ಸ್ವಲ್ಪ ಕಿರಿಕಿರಿಗಳನ್ನ ತಂದ್ಕೊಡುವಂಥದ್ದು. ಗುರುಗಳ ಆರಾಧನೆಯನ್ನು ಹೆಚ್ಚು ಮಾಡ್ಕೊಳ್ಳಿ. ಖಂಡಿತ ನಿಮಗೆ ಯಾರು ನಿಮ್ಮನ್ನು ನಂಬ್ತಿರೋ, ಬಳ್ಳಾರಿ ಹತ್ರ ಇದ್ದೀರಾ ಅಲ್ವಾ, ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನು ಮಾಡಿ, ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ. ಖಂಡಿತ ನಿಮಗೆ ಪಾಸಿಟಿವ್ ಆದಂಥ ರಿಸಲ್ಟ್ ಸಿಗುತ್ತಮ್ಮ. ಓಕೆ ಓಕೆ ಶ್ರೀದೇವಿ ಅವರೇ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ.